ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಕ್ರೆಡಿಟ್ ಆಗಿಲ್ಲ ಇನ್ನೂ, ಆದರೆ ರಿಲೀಸ್ ಆಗಿದೆ ಸರ್ಕಾರದಿಂದ ಅಂತ ಮೊನ್ನೆ ಹೇಳಿದ್ದೆ. ಬ್ಯಾಂಕಿಗೆ ಒಂದು DBTಗೆ ಕಳಿಸಿದ್ದಾರೆ, ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಹೇಳಿದ್ದೆ. ಯಾವಾಗ ಬೇಕಾದರೂ ಜಮಾ ಆಗುತ್ತಂತ ನಾನು ಮಾಹಿತಿ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ನಿನ್ನೆ 18ನೇ ತಾರೀಕಿಗೆ ಅಮೌಂಟ್ ಕ್ರೆಡಿಟ್ ಆಗಿರುವಂಥ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿದೆ. ಈ ಮಾಹಿತಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ಇಲ್ಲಿ ಏನು ಅನ್ನಭಾಗ್ಯ ಯೋಜನೆಯ ಹಣವನ್ನು ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿದೆ. 18ನೇ ತಾರೀಕಿಗೆ ನಿನ್ನೆ ಒಂದೂವರೆ ಗಂಟೆಗೆ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂಥ ಮಾಹಿತಿ ಇಲ್ಲಿ ಲೈವ್ ಪ್ರೂಫ್ ಆಗಿ ನೀವು ತಿಳಿದುಕೊಳ್ಬೋದು ಸ್ನೇಹಿತರೆ. ಬನ್ನಿ, ಅದು ಸಂಪೂರ್ಣವಾಗಿ ಲೈವ್ ಪ್ರೂಫ್ ಆಗಿ ನೋಡೋಣ. ಯಾವ ದಿನಾಂಕದಂದು ಬಂದಿದೆ ಅನ್ನೋದು ನೀವು ನಿಮ್ಮ ಕಣ್ಣಾರನೇ ತಿಳಿದುಕೊಳ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ 680 ರೂಪಾಯಿ ಕ್ರೆಡಿಟ್ ಆಗಿದೆ 18/3/2025. ನಿನ್ನೆ 1:29 ಬ್ಯಾಂಕ್ ಖಾತೆಗೆ ಜಮೆ ಆಗಿರುವಂಥ ಮಾಹಿತಿ, ಬ್ಯಾಂಕಿನಿಂದ ಬಂದಿರುವಂಥ ಮೆಸೇಜು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಇದು ಡಿಸೆಂಬರ್ ತಿಂಗಳ ಒಂದು ಅನ್ನಭಾಗ್ಯ ಯೋಜನೆ ಹಣ ಆಗಿರುತ್ತೆ. ಯಾರಿಗೆಲ್ಲ ಬಂದಿದೆ ದಯವಿಟ್ಟು ಯಾವ ಡಿಸ್ಟ್ರಿಕ್ನವ್ರಿಗೆ ಬಂದಿದೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನೋಡುವಂಥ ವೀಕ್ಷಕರಿಗೂ ಕೂಡ ಅರ್ಥ ಆಗುತ್ತೆ. ಹೌದು, ಇದು ಡಿಸೆಂಬರ್ ತಿಂಗಳ ಅಂತ ಕನ್ಫ್ಯೂಸ್ ಆಗಿರ್ತಾರೆ ತುಂಬ ಜನರು. ಹಾಗಾಗಿ ಕಮೆಂಟ್ ಮುಖಾಂತರ ಯಾರಾದರೂ ಕಮೆಂಟ್ ಮಾಡಿ ಯಾವ ಡಿಸ್ಟ್ರಿಕ್ನವ್ರಿಗೆ ಯಾವ ತಿಂಗಳ ಹಣ ಬಂದಿದೆ ಅಂತ ಅವ್ರಿಗೂ ಕೂಡ ಕನ್ಫರ್ಮೇಷನ್ ಆಗುತ್ತೆ ಸ್ನೇಹಿತರೆ. ಈ ಮಾಹಿತಿ ತಿಳಿಸ್ಕೊಡೋ ಉದ್ದೇಶ ಇಷ್ಟೇ. ಯಾವ ತಿಂಗಳು ಪೆಂಡಿಂಗ್ ಇದೆ ಅದು ಇದು ಅಂತ ಕನ್ಫ್ಯೂಸಲ್ಲಿರುತ್ತೆ ಜನರು. ಅದಕ್ಕಾಗಿ ಪ್ರತಿ ತಿಂಗಳು ಕೂಡ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು.